ಹೇ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವಾಗ ಕ್ರಿಸ್ಮಸ್ ಹಾಲಿಡೇಸ್, ಎಲ್ಲರಿಗೂ ಕ್ರಿಸ್ಮಸ್ ಹಾಲಿಡೇಸ್, ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ಸ್ ಎರಡು ಸೇರಿಸಿ ಆಲ್ಮೋಸ್ಟ್ 10 days ಹಾಲಿಡೇ ಸಿಗ್ತದ. ಹಾಲಿಡೇ ಅದ ಸ್ಪೆಷಲ್ ಅದ, ಕ್ರಿಸ್ಮಸ್ ಎಲ್ಲರಿಗೂ ಮಸ್ತ್ ಅನಸ್ತದ. ಸ್ಯಾಂಟಾ ಕ್ಲಾಸ್ ನೋಡಕ ಆತರ ಎಲ್ಲ ಹೊರಗೆ ಓಡಾಡ್ಕೊಂಡ್ ಬರಕ. ಅದು ನಾವು ಸಂಜಿಗ್ ಪ್ಲಾನ್ ಮಾಡ್ಲತ್ತೀವಿ, ಹೊರಗಡೆ ಹೋಗಿ ಚರ್ಚ್ ಎಲ್ಲ ನೋಡ್ಕೊಂಡ್ ಬರಮ್ಮ, ಡೆಕೋರೇಷನ್ ಅಂತ. ಈಗ ಮಾರ್ನಿಂಗ್ ಎದ್ದ ತಕ್ಷಣ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ ತಕ್ಷಣ ನಾವು ಕ್ಲೀನ್ ಮಾಡಕ್ ನಿಂತೀವಿ. ಬಹಳ ದಿನ ಆಯ್ತು ಮನೆ ಕ್ಲೀನ್ ಮಾಡಿರ್ಲಿಲ್ಲ. ಸೊ ಇದು ಒಂದು ರೂಮ್ ಅದ. ಇದು ನಮ್ದು ಜಸ್ಟ್ ಲೈಕ್ ಆಲ್ಮೋಸ್ಟ್ ಸ್ಟೋರೇಜ್ ರೂಮ್ ಇದ್ದಂಗೆ ಅದ. ಇದು ಬಾತ್ರೂಮ್ ಅದ. ಬಾತ್ರೂಮ್ ಇಲ್ಲೆಲ್ಲ ನಾವು ಮೇಕಪ್ ಸೆಟ್ ಅದಾವ. ಇನ್ನೊಂದ್ ಹಾಫ್ ಏನದ ಅಂದ್ರೆ ಇಲ್ಲಿ ಬ್ರಷ್ ಮಾಡ್ತೀವಿ. ಇದು ಬಹಳ ಡರ್ಟಿ ಆಗ್ಯದ. ಸೊ ಇದೆಲ್ಲ ಕ್ಲೀನ್ ಮಾಡ್ಬೇಕಂತದ ಇವತ್ತ. ಆದ್ಯಾಗ ಆಕಿನ ಕ್ಲಿಪ್ಸ್ ಎಲ್ಲ ಸಿಕ್ಕ್ಯಾವ. ಸೊ ಆಕಿ ಅದ್ರಾಗ ಬಿಸಿ ಅದಾಳ, ಕ್ಲಿಪ್ಸ್ ಎಲ್ಲ ನೋಡ್ಕೊಂಡ್ ಕುಂತಾಳಕಿ. ಆದ್ಯವ್ರ ಪಾಪ ಈ ಕಡೆ ಹಾಲ್ ರೂಮ್ ಕ್ಲೀನ್ ಮಾಡ್ಲತ್ತಾರ. ಇದು ಆಲ್ಮೋಸ್ಟ್ ಈ ಏರಿಯಾ ಕಂಪ್ಲೀಟ್ ಆಗ್ಯದ ಇವಾಗ ಕ್ಲೀನಿಂಗ್. ಈಗ ಡೋರ್ ಎಲ್ಲ ಕ್ಲೀನ್ ಮಾಡ್ಕೊಳತ್ತಾರ. ನಾನು ಇದನ್ನ ಟ್ರೈ ಮಾಡ್ಬೇಕು ಅನ್ಕೊಳತೀನಿ. ಸ್ವಲ್ಪ ನೀಟ್ ಇಟ್ಟು ಏನಾದ್ರು ಸ್ವಲ್ಪ ಪಾರ್ಟಿಷನ್, ಇದು ಸಪ್ರೇಟ್, ಬ್ರಷ್ ಮಾಡೋದ್ ಸಪ್ರೇಟ್, ಈ ಕಡೆ ಮೇಕಪ್ ಸಪ್ರೇಟ್ ಮಾಡ್ಬೇಕಂತ. ಅದ್ರ ಜೊತೆಗೆ ಇಲ್ಲೊಂದ್ ಟೇಬಲ್ ಇತ್ತು ನಾವು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡಕ್. ಬಟ್ ಈಗ ಅದನ್ನ ಇಲ್ಲಿ ಈ ರೂಮ್ ನಾಗ ಇಟ್ಕೊಂಡು ಏನಂದ್ರ ಸ್ಮಾಲ್ ಡೈನಿಂಗ್ ಟೇಬಲ್ ತರ ಮಾಡ್ಕೊಳಮ್ ಅನ್ಕೊಳತೀವಿ. ಇಲ್ಲಿ ಡೈನಿಂಗ್ ಟೇಬಲ್ ಮಾಡಿದ್ರ ಇಲ್ಲಿ ಇಷ್ಟು ಜನ ಕುಂತು ಊಟ ಮಾಡ್ಬೋದು ನಾವು. ಅಂದ್ರೆ ಫ್ಯಾಮಿಲಿ ಸಣ್ಣದ ನಡೀತದೆ, ಇದು ಜುಗಾಡ್ ನಡೀತದೆ. ಇದು ಆಕ್ಚುಲಿ ನನ್ ವರ್ಕ್ ಟೇಬಲ್ ಇತ್ತು. ಬಟ್ ವರ್ಕ್ ಟೇಬಲ್ ಇದು ಸಸ್ಟೇನ್ ಆಗಲ್ ಹೊಂಟದ. ಮಾನಿಟರ್ ಲೈಟ್ ಮೇಲೆ ಬಜ್ಜಿ ಭಾಳ ಬೀಳತ್ತದ ಇದಕ್ಕೆ. ಅದಕ್ಕೆ ಇದು ಚೇಂಜ್ ಮಾಡಿ ಹೊಸ ತಗೊಂಡಿನಿ. ಈಗ ಇಟ್ಟು ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೆ ಇದಕ್ಕೆ ಡೈನಿಂಗ್ ಟೇಬಲ್ ಯೂಸ್ ಮಾಡ್ಬೇಕು ಅನ್ಕೊಂಡಿವಿ. ಇಲ್ಲಿ ಈ ಕ್ಲಿಪ್ ನ ಹಾಕ್ಲಿ ಅದ ನಿನ್ಗ ನಾ ಹಾಕ್ತೀನಿ. ಬಾರ ಖುಷ ನಾ ಇಲ್ಲಿ ಹಾಕ್ತೀನಿ ತಲೆ ಒಲ್ಲ. ಅದು ನೀ ಸಣ್ಣ ಬೇಬಿ ಇದ್ದಲ್ಲ ಮಮ್ಮ, ಅವಾಗ ನೀನು ಕೂದಲು ದೊಡ್ಡ ಇದು ನಾ ಹಿಂಗ ಹಾಕ್ತಿದ್ದೆ ನಿನಗಷ್ಟು ಚಲೋ ಚಲೋ. ಈಗ ನೀ ಟಕ್ಳವಾಗಿ ಪೂರಾ ಕಮ್ಮಿ ಆಗ್ಯಾವ ಕೂದಲ. ಓಕೆ, ಅದೇನದ ಮಮ್ಮ? ರಬ್ಬರ್ ಬ್ಯಾಂಡ್. ವಾವ್, ಕ್ಲಿಪ್ಸ್ ಹುಷಾರ, ಚುಚ್ಚುತ್ತವ ಆರಾಮಾಗಿ. ಲಾಸ್ಟ್ ಇಯರ್ ಕ್ರಿಸ್ಮಸ್ ಗಿಫ್ಟ್ ಇತ್ತಿದ್ದು ಹ್ಯೂಮಿಡಿಫೈಯರ್. ಒಂದ್ 10 ಸರಿ ಬೀತಿದ್ರು. ಎಲ್ಲ ಚಾಕಗಳು ಹೋಗಿ ಎರಡು ಈ ಕಡೆ ಒಂದು ಚಾಕ ಉಳಿದ್ರು, ಈ ಕಡೆ 2 ಚಾಕ ಉಳಿದ್ರು. ಎಷ್ಟು 3 ಚಾಕಗಳು ಹೋಗಾವ ಇದ್ರದ್ದು. ಚಲೋ ಅದ ಹ್ಯೂಮಿಡಿಫೈಯರ್, ಮಸ್ತ್ ಸ್ಮೆಲ್ ಬರ್ತದೆ. ಇದು ಯೂಸ್ ಮಾಡ್ತಿರ್ತೀನಿ ನಾ ಯಾವಾಗ್ಲೂ. ಬಟ್ ಹಿಂಗ ಎತ್ತಕ್ ಹೋಗ್ತೀವಿ, ಇದು ಮ್ಯಾಲಿನ ಮ್ಯಾಲ ಆಗ್ತದೆ, ತೆಳಗಿನ ತೆಳಗಾಗಿ ಬೀಳ್ತದೆ ಇದು ಎವ್ರಿ ಟೈಮ್. ಕ್ಲೀನ್ ಆದ್ಮೇಲೆ ಸ್ವಲ್ಪ ಈ ತರ ಆರ್ಗನೈಸ್ ಆಗಿ ಕಾಣಿಸ್ಲತ್ತದ ಇವಾಗ. ಜಸ್ಟ್ ದಟ್ ನಮಗ ಏನು ತೆಗೆದು ಒಕ್ಕಾಟಕ್ ಮನ್ಸ್ ಬರಲ್ಲ. ಆಲ್ಮೋಸ್ಟ್ ವೇಸ್ಟ್ ತೆಗ್ದಿವಿ. ಟ್ಯಾಬ್ಲೆಟ್ಸ್ ಎಲ್ಲ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಇದ್ವು, ಎಕ್ಸ್ಪೈರ್ ಆಗಿದ್ವು. ಮೇಕಪ್ ಪ್ರಾಡಕ್ಟ್ಸ್ ಸ್ವಲ್ಪ ಎಕ್ಸ್ಪೈರ್ ಆಗಿರೋದು ಅವೆಲ್ಲ ತೆಗ್ದ್ವಿ. ಈ ಕಡೆನೂ ಒಂದ್ ಸ್ವಲ್ಪ ಜಸ್ಟ್ ಪಾರ್ಟಿಷನ್ ಮಾಡಿಲ್ಲ, ಜಸ್ಟ್ ಈ ಕಡೆ ಟ್ರೈ ಮಾಡಿ ನೀಟಾಕ. ಇದು ಏನ್ ಮಾಡ್ರೋ ಹೋಗಲ್ ಹೊಂಟದ ವೈಟ್. ಸೊ ಅದಕ್ಕೆ ಅದಿಷ್ಟೇ ಬಿಡ, ಯಾಕಂದ್ರೆ ಬ್ರಷ್ ಮಾಡೋದಿರ್ತದ. ಸೊ ಅದು ಆಗ್ತದೆ ಆ ತರ. ಇದು ಈ ರೂಮಿಂದ ಲುಕ್ ಈ ತರ ಆಗ್ಯದ ಇವಾಗ. ನೆಕ್ಸ್ಟ್ ಹಾಲ್ ರೂಮ್. ಇದೆಲ್ಲ ನೀಟ್ ಮಾಡಿ ಇಲ್ಲಿ ಜಸ್ಟ್ ಚಾಪೆ ಹಾಕಿನಿ. ಯಾಕೆ ಓದ್ಕೊಳಕ ಏನಾರ ಸುಮ್ಮನೆ ಏನಾರ ಆಟ ಆಡ್ತಿರ್ತಾಳೆ ಇಲ್ಲಿ ಕುಂತು. ಇದಕ್ಕಿನ ಟಾಯ್ಸ್ ಎಲ್ಲ ಅಲ್ಲಿ ತೆಗ್ದಿಟ್ಬಿಟ್ಟಿನಿ. ಇದು ಎಷ್ಟು ಬೆಡ್ರೂಮ್ ಹಾಲತ್ ಇದು ಮಾಡ್ಯಾಳ, ಕ್ಲೀನಿಂಗ್ ಆಗ್ಯದ. ಈಕಿ ಜಸ್ಟ್ ಕವರ್ ಚೇಂಜ್ ಮಾಡ್ತಾಳಂತ ಆದ್ಯ. ಅದು ನೀ ಕವರ್ ಚೇಂಜ್ ಮಾಡ್ತಿದ್ದು. ಓಕೆ, ಮಮ್ಮಗೆ ಹೆಲ್ಪ್ ಮಾಡ್ತೀರಿ ನೀವು? ನಾ ಇಷ್ಟು ತರ ವಿಡಿಯೋ ಆನ್ ಅದ ಅನ್ಕೊಂಡ್ ರೂಮ್ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಮಸ್ತ್ ಹೇಳಕ್ ಫೈನಲಿ ಡನ್ ಅಂತ ಹೇಳಕ್ ಬಂದೆ. ಆದ್ರೆ ಕ್ಯಾಮ್ರಾ ಆನ್ ಆಗಿರ್ಲಿಲ್ಲ. ಎವ್ರಿ ಟೈಮ್ ನನ್ ಜೊತೆ ಇದೆ ಆಗ್ತದೆ. ಕ್ಲೀನ್ ಮಾಡಿದ್ಮೇಲೆ ಹಾಲತ್ ಈ ರೀತಿ ಆಗ್ಯದ. ಸ್ವಲ್ಪ ಇವಾಗ ಫ್ರೆಶ್ ಅಪ್ ಆಗಿ ಬೆಡ್ರೂಮ್ ಎಲ್ಲ ಕ್ಲೀನ್ ಆಗ್ಯದ. ಇವಾಗ ಇದಿಷ್ಟು ವರ್ಕ್ ಟೇಬಲ್ ಆಲ್ರೆಡಿ ಕ್ಲೀನ್ಡ್ ಅದ. ಆಯ್ತು, ಎಲ್ಲ ರೂಮ್ ಕ್ಲೀನಿಂಗ್ ಆಗ್ಯದ. ಇವಾಗ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡ್ಬೇಕು. ಫ್ರೆಶ್ ಅಪ್ ಆಗ್ಬೇಕು ಅನ್ಕೊಂಡೆ. ಬಟ್ ಆದ್ಯ ಫಸ್ಟ್ ಆರೆಂಜ್ ತಿನ್ನಿಸ್ಬೇಕಂತ ಆಕೆ, ಆಮೇಲೆ ಮಾರಿ ತಕೋ ಅಂತ ಹೇಳದ. ಆರೆಂಜ್ ಕೊಡ್ತೀನಿ ಎಲ್ಲರಿಗೂ. ನೀವು ಫಸ್ಟ್ ನಿಂದ್ರು, ಪ್ರಾಪರ್ ಆಗಿ ನಿಂದ್ರು. ನಾನು ಹಿಂಗೆ ಆರೆಂಜ್ ತಗೊಡ್ಲಿ. ಹಾ, ಇದು ಹೆಂಗ್ ಮಾಡ್ತಾರೆ ಅದಕ್ಕೆ ಅಂತೀವಿ. ಅದು ಕಣ್ಣ ಸ್ವಲ್ಪ ಹಂಗ ಮಾಡೋದ್ರಿಂದ ನಾವ್ ಸಣ್ಣವ್ರಿದ್ದಾಗ ಇವೆಲ್ಲ ಕಣ್ಣಿಗೆ ಹಿಂಗ್ ಹೊಡಿತಿದ್ವಿ. ಅದಕ್ಕೆ ಟ್ರೈ ಮಾಡಿದ್ರೆ ಹತ್ತು ಬಿಟ್ರು. ಅದಕ್ಕೆ ಏನಾಗಲ್ಲ. ಆರೆಂಜ್ ಇಷ್ಟ ಅಲ್ಲ ನಿನಗ? ಅಲ್ಲಿ ಯಾರು ಹೊಡೆದ್ರು? ಮಿಮ್ಮಿ. ಇದೇನದ ಮಮ್ಮ? ಆಪಿ ಅಲ್ಲ, ಇದು ಆರೆಂಜ್. ಏನು ಇಲ್ಲ ಮಮ್ಮ ನೋಡು, ಆರೆಂಜ್. ನೀ ಏನು? ಆರೆಂಜ್. ಆಪಿ ಅಲ್ಲಮ್ಮ,
ಆಗಿತ್ತು. ಈಗ 8:09 ಆಗ್ಯದ. ವರ್ಕ್ ಇವತ್ತು ನಂದು ಹಾಲಿಡೇ ಇಲ್ಲ. ಇವೊಂದು ಇಟ್ಸ್ ಕ್ರಿಸ್ಮಸ್. ನಾವು US ಬೇಸ್ಡ್ ಕಂಪ್ನಿ ನಾ ವರ್ಕ್ ಮಾಡ್ತೀನಿ. ಸೊ ನನಗೆ ಹಾಲಿಡೇ ಇಲ್ಲ. ಬೇಕಾದ್ರೆ ಹಾಲಿಡೇ ತಗೋಬೇಕು, ಬಟ್ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಯಾರು ತಗೋತಾರ ಯಾರಿಲ್ಲ ಆ ಥರ ಮೊದಲೇ ಡಿಸೈಡ್ ಆಗಿರ್ತದ. ಸೊ ನನ್ನ ಟೀಮ್ನಾಗ ಯಾರು ಇಲ್ಲ. ಸೊ ಅದಕ್ಕೆ ನಾ ಇವತ್ತು ವರ್ಕ್ ಮಾಡ್ಲತ್ತೀನಿ. ನಾವು ಅನ್ಕೊಂಡ್ವಿ ಸಂಜೆ ಹೊರಗೆ ಹೋಗಮ್ಮ, ಬಟ್ ಟೈಮ್ ಆಗಿಲ್ಲ. ಈಗ ಆಲ್ರೆಡಿ 9 ಆಗ್ಯದ. ಈಜಿ ಇದ್ದಲ್ಲ ಕಾಲ್ನಾಗ ಇದ್ದದಕ್ಕೆ ವಾಷಿಂಗ್ ಮಷಿನ್ ಬಟ್ಟೆ ಹಾಕಿದ್ದ ಆಗ್ಬಿಡ್ತದ ಅಷ್ಟೊತ್ತನ. ಬಟ್ ವಾಷಿಂಗ್ ಮಷಿನ್ ರಿಸಲ್ಟ್ ನೋಡ್ರಿ ಹಿಂಗ ಆಗ್ಬಿಟ್ಟದ. ಬಟ್ಟಿ ಫುಲ್ ಲೀಜ್ ಹೆಂಗ ಅದ ಹಂಗೆ ಕೂತವಿದು. ಅದಂದು ಸ್ವೆಟರ್ ಎಲ್ಲ ಡ್ರೆಸ್ ಹಂಗೆ ಆಗ್ಯಾವ. ಆಮೇಲೆ ನೋಡಿದ್ವಿ ಒಳಗ ಅದೊಂದು ರೀಲ್ಸ್ ನೋಡಿದ್ವಿ, ಇವೆಲ್ಲ ಹೆಂಗ್ ಡಿಸ್ಮೆಂಟಲ್ ಮಾಡಿ ಹೆಂಗ್ ಕ್ಲೀನ್ ಮಾಡ್ಬೇಕು ವಾಷಿಂಗ್ ಮಷಿನ್ ಅಂತ. ನೋಡ್ರಿ ವಾಷಿಂಗ್ ಮಷಿನ್ನಾಗಿಂದ ಗಂಧ ಎಷ್ಟು ಗಲೀಜ್ ಅದ. ಇದು ಅದ್ರ ಸಲಕ್ ಅದು ಕರೆಕ್ಟ್ ಆಗಿ ಕ್ಲೀನ್ ಮಾಡಲ್ ಹೊಂಟದ. ಸೊ ಇದು ನಾಳೆಗೆ ಇದನ್ನ ಕ್ಲೀನ್ ಮಾಡ್ಬೇಕು. ಇವಾಗ ಇದು ಕ್ಲೀನ್ ಮಾಡ್ದೆ ಅಂದ್ರೆ ಮತ್ತೆ ವಾಷಿಂಗ್ ಮಷಿನ್ ಚಲೋ ಬಟ್ಟೆ ಎಲ್ಲ ಚಲೋ ಕ್ಲೀನ್ ಮಾಡ್ತದ. ಅದೇ ಆಲ್ರೆಡಿ ಈಗ ಹೊರಗೆ ಹೋಗ್ಲು ಬಹಳ ತನ ಆಯ್ತಕ್ಕಿ. ಮೇ ಬಿ 1-2-3 ಅವರ್ಸ್ ಇಂದ ರೆಡಿ ಆಗಿ ಕುಂತಾಳ. ಕ್ರಿಸ್ಮಸ್ಸಿಗೆ ನಮ್ಮ ಮನೆಗೂ ಒಂದ್ ಸಣ್ಣ ಸ್ಯಾಂಟಾ ಬಂದಾನ. ಸ್ಯಾಂಟಾ ನೋಡ್ರಿ, ಸ್ಯಾಂಟಾ ಹತ್ರ ಏನು ಗಿಫ್ಟ್ಸ್ ಇಲ್ಲ. ಸ್ಯಾಂಟಾ ಇಸ್ ಓನ್ಲಿ ಗಿವಿಂಗ್ ಚಾರ್ಮ್ ಸ್ಪ್ರೆಡ್ ಮಾಡ್ತಾಳೆ. ಇಲ್ಲಿ ನೋಡಲ್ಲಿ. Hey everyone. ಹಾ ಎಲ್ಲ ಹೊಡೋಗ್ಲತ್ತದ ಸ್ಯಾಂಟಾ. ಇದು ಗಾಡಿ ಮೇಲೆ ಹೋಗಮ್ಮ. ಅಳ್ಳತಾಳೆ ಯಾಕಂತಂದ್ರೆ ಆಕೆಗೆ ಕೇಕ್ ಕಟ್ ಮಾಡೋದದ. ಒಂದು ವಾರದಲ್ಲಿ ಕೇಕ್ ಅಲ್ಲತ್ತಿದ್ದಳು. ಇವತ್ತು ಕ್ರಿಸ್ಮಸ್ ಅದ. ಮ್ಯಾಲ ಆಂಟಿ ಅವರು ನಮಗೆ ಈಗ ಕೇಕ್ ಅನ್ನೋದು ನೋಡಿ ಅವ್ರು ಫುಲ್ ಒಂದು ಕೇಕ್ ಕಟ್ ಮಾಡಕ್ ಗಿಫ್ಟ್ ಮಾಡಾರ. ಶಿ ಇಸ್ ರೆಡಿ, ನೈಫ್ ಜೊತೆ ರೆಡಿ ಅದ ಕೇಕ್ ಕಟ್ ಮಾಡಕ. ಎಕ್ಸೈಟ್ಮೆಂಟ್ ಲೆವೆಲ್ ನೋಡ್ರಿ ಆಕೆಂದ ಫುಲ್ ಹೈ ಅದ. ದಿಸ್ ಇಸ್ ದ ಕೇಕ್. ಆಕ್ಚುಲಿ ಎಲ್ಲಾರು ಸೇರಿ ಕಟ್ ಮಾಡಮ್ ಅನ್ಕೊಂಡಿದ್ವಿ. ಎಲ್ಲಾರು ಬಿಸಿ ಹರ. ಈಗ ಎಲ್ಲಾರು ಹೊರಗೆ ಅದಾರ. ಆಂಟಿ ಅವರೆಲ್ಲ ಮ್ಯಾಲಿದವರೆಲ್ಲ ಆಂಟಿ ಎಲ್ಲ ಹೊರಗೆ ಹೋಗಾರ. ನಾನು ಆದ್ಯ ಅಷ್ಟೇ ಇದ್ದೀವಿ. ಸೊ ಆದ್ಯ ಅವ್ರ ಪಪ್ಪ ಬರ್ಲಿಕ್ಕೆ ವೇಟ್ ಮಾಡ್ಲತ್ತೀವಿ. ಬಂದ್ಮೇಲೆ ಕಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಪಪ್ಪ ಬಂದ್ಮೇಲೆ ಕಟ್ ಮಾಡಮ್ಮ. ಎಲ್ಲಿ ಕೂತ್ ಕೇಕ್ ಕಟ್ ಮಾಡ್ತೀನಿ? ಚೇರ್ ಮೇಲೆ. ಓಕೆ, ವೇಟ್ ಮಾಡ್ತೀಯಲ್ಲ ಪಪ್ಪ ಬರತನ? ಓಕೆ, ಕೊಡ್ಲಿ? ನಾ ಕೊಡ್ಲಿ? ಓಕೆ, ಕೇಕ್ ಎಲ್ಲಿಡ್ಲಿ? ಅಲ್ಲಿಡ್ಲಿ. ನೀ ಕಟ್ ಮಾಡ್ತಿ ನಾ ಮಾಡಲಿ? ನಾ ಮಾಡಲಿ? ಮಮ್ಮ ನಾ ಮಾಡ್ರದ ಬೇಡ ಮಮ್ಮ ಬೇಡ, ನೀ ಮಾಡ್ತಿ. ಕೇಕ್ ಯಾರ್ದು? ಕೇಕ್ ಯಾರ್ದು? ಬೂತಿ ಸ್ವಲ್ಪ ಚಲೋ ಕೊಡು, ಚಲೋ ಕೊಡು. ವೇಟ್ ಮಾಡಮಲ್ಲ ಪಪ್ಪ ಬರತ್ತನ. ಇಲ್ಲಿಡ್ಲಿ. ವೇಟ್ ಮಾಡಿ, ಕಟ್ ಮಾಡಟ್ ವೇಟ್ ಮಾಡು. ಪಪ್ಪ ಬಂದ್ಮೇಲೆ ಕಟ್ ಮಾಡಮ್ಮ. ಪಪ್ಪ ಬರೋದು ಕಟ್ ಮಾಡಮ್ಮ. ಓಕೆ, ಕೇಕ್ ಡನ್. ಹ್ಯಾಪಿ? ವೆರಿ ಹ್ಯಾಪಿ. ಹಾ ಕಿಲ್ಲದ ಒಂದೇ.